ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಒಂದು ಸಣ್ಣ ಕಮೆಂಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನೀವ್ ಏನ್ ನೋಡ್ಬೋದು ಅಂತಂದ್ರೆ, ನನ್ 2 ಟ್ವಿನ್ಸ್ ಮಕ್ಳಿಗೆ ನಾವು ಕಿವಿ ಚಿಚ್ಚಿಸಿದೀವಿ. ಸೊ ಕಿವಿ ಚಿಚ್ಚಿಸೋದಂತಂದ್ರೆ ಎಲ್ರಿಗೂ ಗೊತ್ತು, ಅದೊಂದು ಟ್ರೆಡಿಷನ್. ಮಕ್ಳು ಕಿವಿ ಚಿಚ್ಚಿಸಿದ್ರನೆ ಯೂಶಲಿ ಲಕ್ಷಣ ಅಂತ ಹೇಳ್ತಾರೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳ್ತಾರೆ. ನಾನು ಇಬ್ರು ಮಕ್ಳಿಗೂ ಕೂಡ ಕಿವಿ ಚಿಚ್ಚಿಸಿದ್ವಿ. ಒಬ್ರು ತುಂಬಾ ಹತ್ರು, ಇನ್ನೊಬ್ಳು ಲೈಕ್ ಶಿ ವಾಸ್ ಲಿಟ್ರಲಿ ಲೈಕ್ ಅವ್ರ ತಂದೆನೆ ನೋಡ್ತಾ ಶಿ ವಾಸ್ ವೆರಿ ಹ್ಯಾಪಿ. ಅತ್ತೆ ಇಲ್ಲ. ಸೊ ಹೇಳಕ್ಕಾಗಲ್ಲ, ಮಕ್ಳು ಕೆಲವ್ರು ಅಳ್ತಾರೆ, ಕೆಲವ್ರು ಅಳಲ್ಲ. ಸೊ ಈ ವಿಡಿಯೋದಲ್ಲಿ ನನ್ನ ಮಗುಗೆ ಹೇಗ್ ನಾವು ಕಿವಿ ಚಿಚ್ಚಿಸಿದ್ವಿ, ಹಾಗೂ ನನ್ನ ತಾಯಿ, ನನ್ನ ಅತ್ತೆ, ನನ್ನ ಹಸ್ಬೆಂಡ್, ಸೊ ಇವ್ರ 3 ಜನದ್ದು ಒಪಿನಿಯನ್ಸ್ ಆಗಿರ್ಬೋದು, ಅವ್ರಿಗೆ ಈ ವಿಡಿಯೋ ಕಿವಿ ಚಿಚ್ಚಿಸ್ತಿದ್ದು ಏನ್ ಅನ್ನಿಸ್ತು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹೆಲೋ ಎವ್ರಿವನ್. ನಾವು ಆಕ್ಚುಲಿ ಏನಂದ್ರೆ, ನನ್ 2 ಟ್ವಿನ್ಸ್ ಮಕ್ಳಿದ್ದಾರೆ. ಸೊ ಅವ್ರಿಬ್ರಿಗೂ ಕೂಡ ಕಿವಿ ಚಿಚ್ಚಿಸಿದ್ವಿ. ಬಟ್ ಏನಂದ್ರೆ, ಅಮ್ಮ ಅವತ್ತು ಕಿವಿ ಚಿಚ್ಚಿಸೋ ದಿನ ಮಿಸ್ ಆಗ್ಬಿಟ್ಟಿದ್ರು. ನಮ್ಮ ಮಮ್ಮಿ ಇದ್ರು, ಬಟ್ ಸ್ವಲ್ಪ ಮಗುನೆಲ್ಲ ಇಟ್ಕೊಳಕ್ ತುಂಬಾ ಎದುರ್ಕೊಂಡು, ಕೊನೆಗೆ ಸ್ನಾನ ಮಾಡ್ಸೋ ಆಂಟಿನೇ ಪಾಪುನ ಇಟ್ಕೊಂಡು ಕಿವಿ ಚಿಚ್ಚಿಸೋದು ಎಲ್ಲ ಮಾಡಿದ್ರು. ಸೊ ಅಮ್ಮ, ನೀವು ಪಾಪುನೆಲ್ಲ ನೋಡಿದ್ರಿ, ಕಿವಿ ಚಿಚ್ಚಿಸಾಗಿದೆ. ಸೊ ನಿಮ್ಗೇನ್ ಅನ್ಸುತ್ತೆ? ಹೆಂಗ್ ಕಾಣಿಸ್ತಿದೆ ಇಬ್ರಿಗೂ? ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದಾರೆ ಇಬ್ರು ಮೊಮ್ಮಕ್ಳು. ನನ್ಗೆ ಅವತ್ತು ಆ ಮೊಮೆಂಟ್ ಮಿಸ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಬೇಜಾರಿದೆ. ಈಗ ನೋಡಕ್ಕೆ ತುಂಬಾ ಖುಷಿ ಆಗತ್ತೆ. ಇಬ್ರು ಮಕ್ಳು ಮುದ್ದಾಗಿದ್ದಾರೆ. ನಮ್ ಕಡೆ ಅದು ಶಾಸ್ತ್ರ, 4 ತುಂಬಿ 5ಕ್ಕೆ ಬಿದ್ದಾಗ ಕಿವಿ ಚುಚ್ಚಿಸ್ತೀವಿ. ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಕಿವಿ ಚುಚ್ಚಿಸೋ ಶಾಸ್ತ್ರ ಇದು ಮಾಡ್ತೀವಿ ನಾವು. ಅವತ್ ಮಾಡಿದಂಗ ನಾನ್ ಮಿಸ್ ಆಗಿದೆ. ಬಟ್ ಆಮೇಲೆ ನೋಡ್ದೆ ನಾನು ವಿಡಿಯೋಸ್ ಎಲ್ಲ. ದೊಡ್ಡೋಳಂತೂ ತುಂಬಾ ಅಳ್ತ್ಲು, 2ನೇವಳು ಅಷ್ಟು ಅಳ್ಳಿಲ್ಲ. ಚೆನ್ನಾಗಿ ಬಂದಿದೆ ಅದು ವಿಡಿಯೋ. ಇದೆಲ್ಲ ತುಂಬಾ ಅವರು ಆಚಾರ್ಯರು ತುಂಬಾ ನೀಟಾಗೆ ಚುಚ್ಚಿದ್ದಾರೆ. ಅದು ಚಿನ್ನದ ಸೂಜಿಲೇ ಚುಚ್ಚಬೇಕು, ಗನ್ ಶಾಟ್ ಎಲ್ಲ ಮಾಡ್ಬಾರ್ದು ಮಕ್ಳಿಗೆ. ಅದಕ್ಕಾಗಿ ನಾವು ಆಚಾರ್ಯನ ಕರೆಸಿ ಮನೆಗೇನೆ ಚಿನ್ನದ ಇದ್ರಲ್ಲೇನೆ ಅದ ಕಿವಿ ಚುಚ್ಚಿಸಿ ಶಾಸ್ತ್ರ ಮಾಡಿದೀವಿ. 2 ಮಕ್ಳು ತುಂಬಾ ಮುದ್ದಾಗಿ ಕಾಣ್ತಾ ಇದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಬ್ರು ತುಂಬಾ ಸ್ಟ್ರಾಂಗ್ ಅಂತ ಅನ್ಸುತ್ತಾ? ಹೌದು, ತುಂಬಾ ಸ್ಟ್ರಾಂಗ್ ಇದಾರೆ ಇಬ್ರು. ಯಾಕಂದ್ರೆ ದೊಡ್ಡೋಳು ತುಂಬಾ ಹತ್ಲು, ಚಿಕ್ಕೋಳು ಒಂಚೂರು ಹತ್ತಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ, ಚಿಕ್ಕೋಳು ಅವಳು ಕಿವಿ ಚಿಚ್ಚಿಸ್ಕೋಬೇಕಾದ್ರೆ ಅವ್ರ ಡ್ಯಾಡಿ ಫೇಸ್ ನೋಡ್ತಾ ಇದ್ಲು, ಬಟ್ ದೊಡ್ಡೋಳು ಮಾತ್ರ ತುಂಬಾ ಅಳ್ತಾ ಇದ್ಲು. ಸೊ ನಿಮ್ಗೆ ವಿಡಿಯೋದಲ್ಲಿ ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ನಿಸ್ತು? ಹೌದೌದು, ಇಬ್ರು ಸ್ಟ್ರಾಂಗ್ ಇದಾರೆ. ದೊಡ್ಡೋಳ್ಗಿಂತ ಚಿಕ್ಕೋಳು ಇನ್ನ ಸ್ಟ್ರಾಂಗ್ ಇದ್ದಾಳೆ. ಅಷ್ಟ್ ಅಳ್ಳಿಲ್ಲ ಅವಳು. ದೊಡ್ಡೋಳು ತುಂಬಾ ಹತ್ಲು. ಚೆನ್ನಾಗಿತ್ತು. 2 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಅದನ್ನು ನೋಡಿ ಎಲ್ಲಾರು ಗೊತ್ತಾಗತ್ತೆ ನಾವ್ ಹಾಗೆ ನಮ್ ಚಾನೆಲ್ಗೆ ಹಾಗೆ ನಮ್ ಚಾನೆಲ್ಗೆ ಹೊಸದಾಗಿ ಚಾನೆಲ್ ಮಾಡಿದ್ದಾರೆ ನಮ್ ಸೊಸೆಯವರು. ಎಲ್ಲರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಮ್ಮ. ಸೊ ಇವರು ನಮ್ಮ ಅತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ತರ. ಸೊ ಇವ್ರು ನನ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಸೊ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೂ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಸೊ ನಮ್ಮ ಅತ್ತೆ ಹೇಳ್ದಂಗೆ 1 ಲೈಕ್, 1 ಸಬ್ಸ್ಕ್ರೈಬ್, 1 ಕಾಮೆಂಟ್. ಥ್ಯಾಂಕ್ ಯು. ಸೊ ಇವಾಗ ನೆಕ್ಸ್ಟ್ ನಮ್ಮ ಮಮ್ಮಿ ಹತ್ರ ಹೋಗ್ತೀನಿ. ಸೊ ಗೈಸ್, ಇವಾಗ ಇಷ್ಟೊತ್ತವರೆಗೂ ನಾನು ನಮ್ಮ ಅತ್ತೆನ ಒಪಿನಿಯನ್ ಕೇಳಿದೆ. ಬಿಕಾಸ್ ಅವ್ರು ಅವತ್ತು ಕಿವಿ ಚಿಚ್ಚಿಸೋದಾಗಿರ್ಬೋದು, ಅವತ್ತ ಪ್ರತಿಯೊಂದು ಮೂಮೆಂಟ್ಸ್ನು ಕೂಡ ತುಂಬಾನೇ ಮಿಸ್ ಮಾಡ್ಕೊಂಡ್ರು. ಬಟ್ ಇವತ್ತು ಅವ್ರ ಒಪಿನಿಯನ್ ಕೇಳಿದಾಗ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಅವ್ರು ಕಿವಿ ಚಿಚ್ಚಿಸಿದ್ ನೋಡಿ ಅವ್ರ ಆ ಮೂಮೆಂಟ್ ಮಿಸ್ ಮಾಡಿರ್ಬೋದು, ಬಟ್ ಎಲ್ಲ ಶಿ ವಾಸ್ ವೆರಿ ರಿಯಲಿ ಹ್ಯಾಪಿ. ನಾವು ಅವತ್ತಿನ ಮೂಮೆಂಟ್ ಅಲ್ಲಿ ನಮ್ ತಾಯಿ ನಮ್ ಜೊತೆಗಿದ್ರು. ಸೊ ಅವ್ರು ನಮ್ ತಾಯಿನ ಕೇಳ್ತೀನಿ, ಸೊ ಕಿವಿ ಚಿಚ್ಚಿಸಿದ್ದು ಎಲ್ಲ ನಿಮ್ಗೆ ಏನ್ ಅನ್ನಿಸ್ತಮ್ಮ? ನನಗೆ ತುಂಬಾ ಖುಷಿನೇ ಆಯ್ತು. ಆಕ್ಚುಲಿ ನಮ್ಮ ಮಮ್ಮಿ ಅಂಡ್ ನಮ್ಮ ಅತ್ತೆ ಇಬ್ರು ಕೂಡ ಯಂಗ್ ಗ್ರ್ಯಾಂಡ್ ಮದರ್ಸ್. ಸೊ ಏನ್ ಅನ್ನಿಸ್ತಮ್ಮ ನಿನ್ಗೆ ಕಿವಿ ಚಿಚ್ಚಿಸಿದ್ದು? ಆದ್ರೆ ಮಕ್ಳಿಗೇನೋ ತುಂಬಾ ನೋವಾಗುತ್ತೆ ಅನ್ನಿಸ್ತು. ಅದಕ್ಕೆ ನನಗ್ ಭಯ ಆಗಿ ನಾನು ನಿಶುಗೆ ಕೊಟ್ಟು, ಪಾಪ ಭಾಗ್ಯಮ್ಮನ ಇಬ್ರು ಇಟ್ಕೊಳ್ಳಿ ಅಂತ ಕೊಟ್ಬಿಟ್ಟೆ. ನನಗ್ ತುಂಬಾನೇ ಭಯ ಆಯ್ತು. ಅದು ನೋಡಕ್ಕೆ ಭಯ ಆದ್ರೆ, ಬಟ್ ಹೇಳ್ಬೇಕು ಅಂದ್ರೆ ಮೊಮ್ಮಕ್ಳೆ ತುಂಬಾ ಸ್ಟ್ರಾಂಗ್ ಅನ್ಸ್ತು. ಸ್ಟ್ರಾಂಗ್ ಅನ್ನಿಸ್ತು. ಬೋತ್ ಯಾರನ್ನು ಬಿಡಕ್ಕಾಗೋದಿಲ್ಲ ಅಲ್ಲಿ. ನೋಡಿದ್ರ, ಟ್ವಿನ್ಸ್ ಆಗಿರೋದ್ರಿಂದ ಇಬ್ರು ಅಜ್ಜಿದಿರ್ನು ಇಬ್ರು ಮೊಮ್ಮಕ್ಳು ಬಿಡಕ್ಕೆ ರೆಡಿ ಇಲ್ಲ. ಬೋತ್ ಆರ್ ಈಕ್ವಲ್, ಬೋತ್ ಆರ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ತಾ ಇದಾರೆ. ಸೊ ಬೋತ್ ಆರ್ ಹೈಪರ್ ಆಕ್ಟಿವ್. ಬೋತ್ ಆರ್ ಹೈಪರ್ ಆಕ್ಟಿವ್. ಸೊ ಅದ್ರಲ್ಲಿ ಏನು ಹೇಳೋದೇ ಇಲ್ಲ. ಸೊ ಶಿ ಇಸ್ ಆಲ್ಸೋ ವೆರಿ ಹ್ಯಾಪಿ ಅಂಡ್ ಶಿ ಇಸ್ ಆಲ್ಸೋ ವೆರಿ ಹ್ಯಾಪಿ. ದಟ್ ಮೈ 2 ಲವ್ಲಿ ಮದರ್ಸ್. ಇಬ್ರು ಕೂಡ ನನ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ.
ಸೊ ಈಗ ಇಬ್ರು ಇನ್ನೊಂದು ಕ್ವಶನ್ ಕೇಳ್ತೀನಿ. ಸೊ ಇವಾಗ ಏನಂದ್ರೆ ಯೂಶಲಿ ಏನಾಗುತ್ತೆ, ಇಬ್ರು ಅಜ್ಜಿಗೂ ಇಬ್ರು ಟ್ವಿನ್ಸ್ ಆಗಿರೋದ್ರಿಂದ ಯಾರಿಗಾದ್ರೂ ಏನಾದ್ರೂ ಲೈಕ್ ಇಬ್ರು ಇವಳು ಇದ್ರಲ್ಲಿ ಸ್ಟ್ರಾಂಗ್ ಇದ್ದಾಳೆ, ಅವಳು ಇದ್ರಲ್ಲಿ ಸ್ಟ್ರಾಂಗ್ ಇದ್ದಾಳೆ ಅಂತ ನಿಮ್ಗೆ ಯೂಶಲಿ ಅನ್ಸುತ್ತೆ. ಸೊ ಇವರಿಬ್ರಲ್ಲಿ ನಿಮ್ಗೆ ಯಾರು ತುಂಬಾ ಹೈಪರ್ ಆಕ್ಟಿವ್, ತುಂಬಾ ತರ್ಲೆ, ತುಂಬಾ ತುಂಟಿ? ಅದು ಹೇಳೋದ್ ಕಷ್ಟ ಆಗ್ತಾ ಇದೆ, ಯಾಕಂದ್ರೆ ಇಬ್ರು ಆಕ್ಟಿವ್ ಇದಾರೆ, ಇಬ್ರು ಹೈಪರ್ ಆಕ್ಟಿವ್ ಇದಾರೆ. 1 ವೀಕ್ ಇವಳು ಆಕ್ಟಿವ್ ಅಂತ ಅನ್ಸ್ತಾಳೆ, ನೆಕ್ಸ್ಟ್ ವೀಕ್ ನೋಡಿದ್ರೆ ಚಿಕ್ಕವಳು ಆಕ್ಟಿವ್ ಅಂತ ಅನ್ಸ್ತಾಳೆ. ಬಟ್ ನನ್ನ ಚಿಕ್ಕ ಮೊಮ್ಮಗಳು 2ನೇ ತಿಂಗಳಿಗೆನೆ ಅದು ಬೋರ್ಲು ಬೀಳೋದು ಅಂತಾರಲ್ಲ, ಅವಳು 2ನೇ ತಿಂಗಳಿಗೆ ಬೋರ್ಲು ಬಿದ್ಲು. ಆಮೇಲೆ 15 ಡೇಸ್ ಆದ್ಮೇಲೆ ದೊಡ್ಡೋಳು ಬೋರ್ಲು ಬಿದ್ಲು. ಆಮೇಲೆ ಈಗ ಸ್ವಲ್ಪ ಮುಂದೆ ಹೋಗ್ತಾ ಇದಾರೆ. ಇಬ್ರು ಆಕ್ಟಿವ್ ಆಗಿದ್ದಾರೆ, ಇಬ್ರು ತುಂಬಾ ಹೈಪರ್ ಆಕ್ಟಿವ್ ಆಗೇ ಇದಾರೆ. ಯಾರು ಏನು ಅಂತ ನಾವು ಇದ್ ಮಾಡಕ್ಕೆ ಆಗೋದಿಲ್ಲ, ಗೆಸ್ ಮಾಡಕ್ಕೆ ಆಗಲ್ಲ. ಇಬ್ರು ಒಂದೇ ತರ ಇದಾರೆ, ಈಕ್ವಲ್ ಆಗಿದ್ದಾರೆ ಇಬ್ರುನು. ಸೊ ಗೈಸ್, ನಾನು ಹೇಳಿಲ್ವಾ, ಅಜ್ಜಿದೇರ್ ಮಾತ್ರ ದೇ ಆರ್ ನೆಕ್ಸ್ಟ್ ಲೆವೆಲ್. ಇಬ್ರು ಮೊಮ್ಮಕ್ಳು ಬಿಟ್ಕೊಡೋದಕ್ ರೆಡಿನೇ ಇಲ್ಲ. ನಿನ್ಗೇನ್ ಅನ್ಸುತ್ತೆ ಅಮ್ಮ? ಇಬ್ರುನು ನಾವು ಇದು ಏನಂದ್ರೆ ಇವಳು ಹಂಗ್ ಮಾಡ್ತಾಳೆ, ಇವಳು ಹಿಂಗ್ ಮಾಡ್ತಾಳೆ ಅಂತ ನಾವ್ ಯಾವತ್ತೂ ಭೇದ ಭಾವ ಮಾಡಲ್ಲ. ಸೊ ಬೋತ್ ಆರ್ ಈಕ್ವಲ್ ಅಂತಾನೆ ನಾನು ಹೇಳೋದು. ಯಾಕಂದ್ರೆ ಯಾರು ನಾವು ಭೇದ ಭಾವ ಮಾಡಬಾರ್ದು. ಚಿಕ್ಕ ಮಕ್ಳೇ ಆಗ್ಲಿ, ದೊಡ್ಡ ಮಕ್ಳೇ ಆಗ್ಲಿ, ಅದು ಮಾಡಿದ್ರೆ ನಮ್ಗೆ ಒಂದ್ ಅನ್ಸುತ್ತೆ, ನೋಡ್ದಾ ಹಿಂಗಂದ್ರು ಅಂತ. ಬೇಡ ಬೇಡ ಬೇಡ, ನಮ್ಗೆ ಯಾವತ್ತಿದ್ರು ಮಕ್ಳು ಈಕ್ವಲ್. ಚಿಕ್ಕ ಮಕ್ಳು ಯಾವತ್ತಿದ್ರು ದೇವ್ರ ಸಮಾನ ಅಂತಾನೆ ಹೇಳ್ತೀವಿ ನಾವು. ಸೊ ಅಂಡ್ ಇನ್ನೊಂದ್ ಏನ್ ಗೊತ್ತಾ ಗೈಸ್, ನಮ್ಮಿಬ್ರು ನಮ್ಮ ಮಮ್ಮಿ ದಿರೋ ಅತ್ತೆ ಅಂತ ನನ್ಗೆ ಹೇಳಕ್ ಇಷ್ಟ ಇಲ್ಲ. ಡ್ಯಾಡ್ ಅತ್ತೆ, ಶಿ ಇಸ್ ಮೈ ಮದರ್. ಸೊ ಇಬ್ರು ಮಮ್ಮಿದೆ ಏನಂದ್ರೆ, ಹೆಣ್ಮಕ್ಳು ಆಗಿದ್ದೇ ಸರಿ. ದೇ ಲೈಕ್ ಪ್ರತಿ ಸಲಿನೂ ಏನಾದ್ರೂ ತಂದು ಕೊಡ್ತಾರೆ. ಲೈಕ್ ಹೇರ್ ಬ್ಯಾಂಡ್ ಆಗಿರ್ಬೋದು, ಪ್ರತಿ ಸರಿ ಏನ್ ಮಿಸ್ ಇಲ್ಲ ಅಂದ್ರೆ ಒಂದ್ ಡ್ರೆಸ್ ಮಾತ್ರ ಮಿಸ್ ಇರೋದೇ ಇಲ್ಲ. ಐನೋ ನಮ್ಮ ಅತ್ತೆ, ಮೈ ಮದರ್ ಇಲ್ಲೋ, ಅವರಿಗೆ ಹೆಣ್ಮಕ್ಳಿಲ್ಲ, ಓನ್ಲಿ 1 son, ಬಟ್ ಶಿ ಲವ್ ಗರ್ಲ್ಸ್. ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ. ಅಮ್ಮ, ಹೇಗ್ ಅನ್ಸ್ತಿದೆ ನಿಮ್ ಎಕ್ಸ್ಪೀರಿಯನ್ಸ್? ನಂಗಂತೂ ತುಂಬಾ ಖುಷಿ ಆಯ್ತು 2 ಹೆಣ್ಮಕ್ಳಾಗಿರೋದು. ನಮ್ಮನೇಲಂತೂ ಹೆಣ್ಮಕ್ಳಿಲ್ಲ. ಬೇರೆ ಹೆಣ್ಮಕ್ಳಿಗೆ ನನ್ನ ಕಸಿನ್ಸ್ಗೆಲ್ಲ ಇದಾರೆ. ಅವರೆಲ್ಲ ಅವ್ರಿಗೆ ಡ್ರೆಸ್ ತರೋದಾಗ್ಲಿ, ಅವ್ರಿಗೆ ರೆಡಿ ಮಾಡೋದಾಗ್ಲಿ, ಫಂಕ್ಷನ್ಸ್ ಗಳಲ್ಲಿ ಅವ್ರಗಳನ್ನ ಅವರು ನೋಡ್ಕೊಳ್ಳೋದಾಗ್ಲಿ, ಅದೆಲ್ಲ ನೋಡ್ದಾಗ ನನ್ಗೂ ಅನ್ಸ್ತಿತ್ತು, ಸೊ ನಂಗೊಂದ್ ಹೆಣ್ಮಗು ಇಲ್ವಲ್ಲ ಅಂತ. ಬಟ್ ಇವಾಗ ದೇವ್ರು 2 ಕೊಟ್ಬಿಟ್ಟಿದ್ದಾನೆ, ಡಬಲ್ ಧಮಾಕ ಅಂತ ಹೇಳಿ 2 ಹೆಣ್ಮಕ್ಳು ಕೊಟ್ಬಿಟ್ಟಿದ್ದಾನೆ. ನಂಗಂತೂ ಫುಲ್ ಖುಷಿಯಾಗಿದೆ. 2 ಹೆಣ್ಮಕ್ಳು ಅವ್ರ ಆಟಗಳು ನೋಡೋದಕ್ಕೆ, ಅವ್ರಿಗೆ ಒಳ್ಳೊಳ್ಳೆ ಡ್ರೆಸ್ಗಳು ತಗೊಂಡ್ ಬರೋದಕ್ಕೆ. ಅವ್ರಿಗೋಸ್ಕರ ನಾನೆಲ್ಲ ಆನ್ಲೈನ್ ಮಾಡಿದ್ರು ಶಾಪಿಂಗ್, ಇವಾಗ ಎಲ್ಲೋದ್ರು ಆನ್ಲೈನ್ ಶಾಪಿಂಗ್ ಆಗ್ಲಿ, ಹೊರಗಡೆ ಹೋಗ್ಲಿ, ಏನಾದ್ರು ಫಸ್ಟ್ ನನ್ ಮೊಮ್ಮಕ್ಳಿಗೆ ಏನಾರ ಚೆನ್ನಾಗಿರೋದ್ ಕಾಣತ್ತಾ ಅಂತ ನೋಡ್ತೀನಿ, ಅವ್ರಿಗೆ ತಗೊಂಡ್ ಬರ್ತೀನಿ. ತುಂಬಾ ಖುಷಿಯಾಗಿದೆ ನನ್ಗೆ 2 ಹೆಣ್ಮಕ್ಳಾಗಿರೋದು, 2 ಹೆಣ್ಮಕ್ಳಾಗಿರೋದನ್ನ. She is really very happy, my mother and my mother-in-law. So ಇಬ್ರು ಕೂಡ ನನ್ನ ಚಾನೆಲ್ಗೆ 1 like, 1 subscribe and 1 comment. Thank you.